ವಿಶೇಷ. ಒಂದು ಎರಡು ಮೂರು ನಾಲ್ಕು ಆ ಸಿಪ್ಪೆನ ಏನು ಮಾಡ್ತೀರ ಅದನ್ನ? ಇದು ಹುರುಳಿಗೆ ಹುರುಳು. ಸಮಗ್ರ ಕೃಷಿ ಸೇರಿಸ್ಬೋದಂಗೆ ಇವ್ರದ್ದು ಯಾಕೆ ಇವೇ ಫೋಟೋನೇ ಅದಕ್ಕೆ ಸ್ವಲ್ಪ ಬರ್ಕೊಂಡು ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಯಾರು ಅಂತಾರೆ ಗೌರ್ಮೆಂಟ್ ನೌಕರಿ ಸಿಕ್ಕಂಗಲ್ಲ. ದಿನ ಪೂರ್ತಿ ವರ್ಷ ಪೂರ್ತಿ ಕೂಲಿದ್ದಂಗೆ ಕೆಲಸ ಇದ್ದಂಗೆ. ಅವ್ರೇನು ನಮಗೆ ಮನೆ ಮಕ್ಕಳಿದ್ದಂಗೆ ಸರ್ ಅದೆಲ್ಲ. ಅವ್ರ ಹತ್ರ ಇರಬೇಕು ಮಾಡಬೇಕು ಸುಮ್ಮನೆ ಅವ್ರ ಡ್ಯೂಟಿ ಅವ್ರು ಮಾಡಿಬಿಡ್ತಾರೆ. ಸರ್ ಇದು ಬಾಯ್ಲರ್ ಸರ್, ಸ್ಟೀಮಿಂದ ಇದನ್ನು ಬೇಯಿಸ್ತೀವಿ. ಅದು ಬೇಯಿಸಿ ಆದ ನಂತರ ಆ ಕಡೆ ಅದು ಗ್ರೇಡ್ ಮಾಡುತ್ತೆ. ಅದು ಸ್ಟೀಮರ್. ಅದು ಹೌದು ಸ್ಟೀಮ್. ಇದು ಬೇಸದ. ಇದು ಬೇಯಿಸೋದು ಅದು ಬರೀ ಆವಿಯಿಂದಲೇ ಬೇಯಿಸೋದು. ಆವಿಯಿಂದ ಬೇಯಿಸ್ತೀರ. ನಾವು ಮೂಲತಃ ಕೃಷಿಕರೇ. ನನಗೆ ಇಬ್ಬರು ಗಂಡ್ಮಕ್ಕಳು. ಅವರಿಬ್ಬರೂ ಇಂಜಿನಿಯರಿಂಗ್ ಮಾಡಿದ್ದಾರೆ ಸರ್. ಒಬ್ಬರು ಮೆಕ್ಯಾನಿಕಲ್ಲು, ಒಬ್ಬರು ಎಲೆಕ್ಟ್ರಿಕಲ್ಲು. ಅವರಿಬ್ಬರು ಬೆಂಗಳೂರಿನಲ್ಲಿ ಒಂದಿಷ್ಟು ಹೊಟ್ಟೆಪಾಡಿಗಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು. ಕೊರೋನಾ ಅಂತಕ್ಕಂಥ ಬಂದು ನಮಗೆ ಭಾಳ ತುಂಬ ಅನುಕೂಲ ಮಾಡಿತ್ತು. ಆ ಕೊರೋನಾ ಬಂದಾಗಲಿಂದ ಅವ್ರ ಜೊತೆಗೆ ಬಂದು ಮನೆ ಸೇರ್ಕೊಂಡ್ರು. ನಾ ಬೇರೆ ಕಡೆ ಹೋಗ್ತಕ್ಕಂಥದ್ದು ನನಗೇನು ಇಷ್ಟ ಇಲ್ಲಪ್ಪ. ಈಗ ಏನೇ ಇದ್ದರೂ ಸಮೇತವಾಗ ನಾವು ಒಂದು ಸಮಾಜಕ್ಕೊಂದು ಇದು ಮಾಡಬೇಕು, ನಾವು ಸೇವೆ ಸಲ್ಲಿಸಲೇಬೇಕು. ನೀವೇ ಒಂದು 15-20 ಜನಕ್ಕೆ ಕೆಲಸ ಕೊಟ್ಟರೆ ನೀವೇ ಇಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿ ನಮ್ಮಿಬ್ಬರು ಮಕ್ಕಳು ಮನವೊಲಿಸಿ ಅವರು ಕೂಡ ಒಂದು ತೀರ್ಮಾನಕ್ಕೆ ಬಂದು ಈ ರೀತಿ ಒಂದು ಗೋಡಂಬಿ ಫ್ಯಾಕ್ಟ್ರಿ ಮಾಡಿದ್ವಿ, ನಮ್ಮದೇ ಆಗಿರ್ತಕ್ಕಂಥದ್ದು. ಈಗ ನಾವು ಒಂದು 15-20 ಜನಕ್ಕೆ ಕೆಲಸನೂ ಕೊಟ್ಟಿದ್ವಿ. ಹಾಗಾಗಿ ನಾವು ಏನೇನು ಬೆಳೆ ಇಟ್ಟಿದ್ರಿ ಸರ್? ಒಂದಿಷ್ಟು ಅಡಿಕೆ ಇಟ್ಟಿದ್ವಿ ಸರ್, ಈರುಳ್ಳಿ, ಮೆಕ್ಕೆಜೋಳ, ರಾಗಿ. ನಾವು ಯಾವುದೇ ರೀತಿಯಾಗಿ ಕೆಲವು ಐಟಮ್ ಮಾತ್ರ ಕೊಂಡ್ಕೊಂತೀವಿ, ಉಳಿದಾವೆಲ್ಲ ನಾವೇ ಸ್ವಂತಾಗೆ. ಏನೇನು ಏನೇನು ಮರ ಗಿಡ ಸರ್? ಸರ್ ಅಡಿಕೆ ಗಿಡ ಹಾಕಿದ್ವಿ ಸರ್, ತೆಂಗಿನ ಗಿಡ, ಗೋಡಂಬಿ ಒಂದು 6 ಎಕರೆ ಗೋಡಂಬಿ ಹಾಕಿದ್ವಿ. ಒಂದಿಷ್ಟು ಮಾವು, ಸಪೋಟ, ಹುಣಸೆ ಎಲ್ಲದೂ ನಮಗೇನು ಬೇಕೋ ನಾವೇನು ಕೊಂಡ್ಕೊಂಡು. ದನಗಳು ಎಷ್ಟಿದೆ ಸರ್? ಸರ್ ನಾವು ದನಗಳೊಂದು 12 ಹಾಕಿಬಿಟ್ಟಿದ್ದೇವೆ ಸರ್. ನೀವು ಗೊಬ್ಬರ ಕೊಡ್ಕೊಳಲ್ಲ? ಇಲ್ಲ ಸರ್, ನಾವೇನಾದರೂ ಇದರಿಂದಲೇ ಏನು ಅಲ್ಪ ಸ್ವಲ್ಪ ಬೇಕಾದ್ರೆ ತಗೊಳ್ತೀವಿ ಸರ್, ಅಷ್ಟೇ. ಏನಾದ್ರೂ ಆಧುನಿಕವಾಗಿ ನಮಗೇನಾದರೂ ಇದ್ರದ್ದು ಸಾವಯವ ಕೃಷಿನೇ ನನಗೆ ಇಂಪಾರ್ಟೆಂಟ್ ಸರ್. ಆ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ಏನು ಸರ್? ನಿಮ್ಮ ಹೆಸರು? ನಮ್ಮ ಹೆಸರು TL ಲಿಂಗ. ನಾವು ಕ್ಯಾಶ್ನಟ್ ಪ್ರೊಸೆಸಿಂಗ್ ಯೂನಿಟೂ ಇದೆ. ಒಂದು 6 ಎಕರೆ ಇದೆ, 480 ಗಿಡ ಇದ್ದಾವೆ. ಈ 480 ಗಿಡ ಈಗ 18 ತಿಂಗಳಾಗಿದೆ, ಆಲ್ಮೋಸ್ಟ್ 15ರಿಂದ 18 ತಿಂಗಳಾಗಿದೆ. ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಎಷ್ಟು ಆದಾಯ ಏನು ಮಾಡಿದ್ದೀರಾ? ಆಮೇಲೆ ಡಿಸ್ಟೆನ್ಸ್ ಬಂದು ಈಚ್ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ 25 ಅಡಿ ಇದೆ. ಒಂದು ಎಕರೆಗೆ ನಿಮಗೆ ನಾನು ಮಿನಿಮಮ್ ಅಂದರೆ 80-85 ಗಿಡವರೆಗೂ ಅಂದಾಜಾಗಿ ಗಿಡ ಬರುತ್ತೆ ನಿಮಗೆ. ಸೊ ಕಂಪೇರ್ ಮಾಡಿದಾಗ ನಮ್ಮ ಈ ಬರದ ನಾಡಿಗೆ ಅಂದರೆ ಲೈಕ್ ಶೇಂಗಾ ಎಲ್ಲ ಬೆಳಿತೀವಿ ನಾವು, ಈ ಕೆಂಪು ಸಾಯಿಲ್ ಇದೆಯಲ್ಲ ಇದಕ್ಕೆ ತುಂಬ ಕಂಪ್ಯಾಕ್ಟ್ ಆಗಿರುತ್ತೆ, ಚೆನ್ನಾಗಿ ನಿಮಗೆ ಹೀಲ್ ಬರುತ್ತೆ. ನೀವು
ಶೇಂಗಾ ಎಲ್ಲ ಬೆಳೆಯೋದಕ್ಕಿಂತ ಇದು ಕಂಪ್ಯಾರಿಟಿವ್ಲಿ ಬೆಟ್ರು. ಸ್ವಲ್ಪ ಕಡಿಮೆ ನೀರು ಕೇಳುತ್ತೆ. ನೀರು ಎಷ್ಟು ಅಂದರೆ ನೀವು ಗಿಡ ಸಸ್ಟೈನ್ ಆಗೋವರೆಗೂ ನೀರು ಕೊಡಬೇಕು. ಸಸ್ಟೈನ್ ಆಯಿತು ಅಂದರೆ ನೀವು ನೀರು ಎಷ್ಟು ಕೊಡ್ತೀರೋ ಅಷ್ಟು ನಿಮ್ಗೆ ಇಳುವರಿ ಸಿಗುತ್ತೆ. ನೀರು ಹಾಕಿ ಕೊಡೋಕ್ಕಾಗಲ್ಲ, ಟ್ಯಾಂಕರ್ಲಾದರೂ ಸಸ್ಟೈನ್ ಆಗುತ್ತೆ. ಸರಿ, ಬೆಳೆ ಹಾಕಿದ್ಮೇಲೆ ಎಷ್ಟು ವರ್ಷ ಫಸಲು ಬರುತ್ತೆ ಸರ್? ಸರ್ ಅದು 25 ವರ್ಷದವರೆಗೂ 25 ವರ್ಷ. ಎಲ್ಲ ಹೈಬ್ರಿಡ್ ಮಾಡಲು. ಹೈಬ್ರಿಡ್ ಅದೀಗ ಬೇಡಿಕೆನೂ ಇದೆ ಇದಕ್ಕೆ. ಗೋಡಂಬಿ ಬೇಡಿಕೆ ಇದೆ ಸರ್. ಗೋಡಂಬಿ ಇದು ಈಗ ರೀಸೆಂಟ್ ಬಜೆಟ್ ಅಲ್ಲೂ ಹೇಳಿದ್ದಾರೆ, ಇಂಡಿಯನ್ ಕ್ಯಾಶ್ ಅಂದರೆ ಭಾರತೀಯ ಗೋಡಂಬಿನ ಗ್ಲೋಬಲ್ ಬ್ರ್ಯಾಂಡ್ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಸೊ ಹಾಗಾಗಿ ಒಳ್ಳೆ ಬೇಡಿಕೆನೂ ಇದೆ. ನಿಮಗೆ ಮಾರ್ಕೆಟ್ಗೂ ಏನು ತೊಂದರೆ ಇಲ್ಲ, ನಾವೇ ಪರ್ಚೇಸ್ ಮಾಡ್ತೀವಿ. ಮಾರ್ಕೆಟ್ ರೇಟ್ ಇವತ್ತು 160 ರೂಪಾಯಿಂದ 180 ರೂಪಾಯಿ ಇವತ್ತು ನಡೀತಾ ಇದೆ ಕೆಜಿ. 1600 ಕ್ವಿಂಟಲ್ 1600 ಉಂಡಿದು ಗುಂಡಿ ಗೋಡಂಬಿ ನಾವು ಪರ್ಚೇಸ್ ಮಾಡ್ತೀವಿ. ನಾವು ಪ್ರೊಸೆಸ್ ಎಲ್ಲ ನಾವು ಮಾಡ್ತೀವಿ. ಅದನ್ನ ನೀವೇನು ಬೇಡ, ಹಣ್ಣು ಬಿದ್ದಿರುತ್ತೆ, ಹಣ್ಣು ಕಲೆಕ್ಟ್ ಮಾಡಿ ಡ್ರೈ ಮಾಡಿ ನಮ್ಗೆ ಕೊಡಿ, ನಾವೇ ಬಂದು ಪರ್ಚೇಸ್ ಮಾಡ್ತೀವಿ. ಆಮೇಲೆ ಅಡಿಕೆ ತೆಂಗಿ ಅಡಿಕೆ ಹೊಲ್ಸ್ಕೊಂಡು ಒಳ್ಳೇದಿಲ್ಲ. ಅಡಿಕೆ 100% ಕಮರ್ಷಿಯಲ್ ಕಮರ್ಷಿಯಲ್. ಬಟ್ ಅಡಿಕೆ ಕಂಪೇರ್ ಮಾಡಿದಾಗ ಅದಕ್ಕೆ ಖರ್ಚು ಜಾಸ್ತಿ, ಲಾಭ ಆದಾಗ ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ, ನೀರಿಲ್ಲ ಅಂದ್ರೆ ಬೆಳೆ ಹೋಗ್ಬಿಡ್ತದೆ ಅದು. ನೀರು ಬೇಕೇ ಬೇಕು ಅದಕ್ಕೆ. ಇದು ನೀರು ಇಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು 4 ರಿಂದ 5 ವರ್ಷ ಸಸ್ಟೈನ್ ಆಗುತ್ತೆ. ಸರ್, ನೀವು ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರ. ನೀವು ಇವತ್ತು ಉದ್ಯೋಗ ಬಿಟ್ಟು ಈ ಕೃಷಿಗೆ ಬಂದ ಪ್ರೇರಣೆ ಏನು ಸರ್? ಕೃಷಿಗೆ ಪ್ರೇರಣೆ ಅಂತಂದರೆ ನಾವು ಎಷ್ಟೇ ದಿನ ಕೆಲಸ ಮಾಡಿದ್ರೆ ಅಲ್ಲೇ ಇರಬೇಕು. ಸೊ ರಿಟರ್ನ್ ಒಂದೇ ಬರಬೇಕು ಸರ್. ನಮಗೆ ಈಗ ಅಪ್ಪ ಮಾಡಿ ಜಾಸ್ತಿ ಇದೆ ಅನ್ನೋದಕ್ಕಿಂತ ನಾವು ಎಲ್ಲಿದ್ದರೂ ಒಂದು ಕಡೆ ರಿಟರ್ನ್ ನಮ್ಗೆ ಒಂದು ಸಸ್ಟೈನಬಿಲಿಟಿ ಬೇಕು. ಎಲ್ಲಾದರೂ ಒಂದು ಕಡೆ ಬಂದು ನಾವು ಫಿಕ್ಸ್ ಆಗ್ತೀವಿ ಅನ್ನೋದು ಬೇಕು. ನಾವು ಬೆಂಗಳೂರಲ್ಲಿ ಎಷ್ಟೋ ವರ್ಷ ಕೆಲಸ ಮಾಡಿದ್ರು ಬೆಂಗಳೂರೇ ಆಗುತ್ತೆ, ನಮ್ಮೂರು ಆಗಲ್ಲ ಸರ್. ಹಾಗಾಗಿ ಊರಲ್ಲೇ ಏನಾದರೂ ಮಾಡಬೇಕು. ದೊಡ್ಡದು ಬರುತ್ತೆ ಸರ್. ಅದರಲ್ಲಿ ಇದು ಎಂಥ ಚಿಕ್ಕದನ್ನ ಬರಲಿ ಇದು ಕಟ್ ಮಾಡುತ್ತೆ ಇದರಲ್ಲಿ. ಇವೆಲ್ಲ ಕಟಿಂಗ್ ಮಿಷಿನ್. ಅಲ್ಲಿ ಇಲ್ಲಿರೋದು ಇಂಪಾರ್ಟೆಂಟ್. ಒಂದು ಕಡೆಗೆ ಬೀಜ, ಒಂದು ಕಡೆಗೆ ಇದು ಸರ್ ಸಿಪ್ಪೆ ಬೀಜ, ಅದು ಬೇರೆ ಬೇರೆ ಮಾಡೋದು. ಇನ್ನು ಉಳ್ಕೊಳ್ಳೋದು ಇದರಲ್ಲಿ ಒಂದ್ಸರಿ ಕ್ಲೀನ್ ಆಗುತ್ತೆ. ಆ ಸಿಪ್ಪೆಲ್ಲ ಈ ಕಡೆ ಕೆಳಗೆ ಬಂತು, ಸಿಪ್ಪೆಲ್ಲ ಕೆಳಗೆ ಬಂತು. ಇದು 12 ಗಂಟೆ ಹೀಟ್ ಮಾಡಬೇಕು. ಬೀಜನ ಅದು ಅದರಿಂದ ತೆಗೆದ ಮೇಲೆ 12 ಗಂಟೆ ಹೀಟ್ ಆದಮೇಲೆ ತೆಗಿಯೋದು. ಈಗ ಹಾಕಿರಿ, ಹೀಟ್ಗೆ ಹಾಕಿರಿ. ಈಗ ಇಲ್ಲ, ಖಾಲಿ ಇದೆ ಸರ್. ಖಾಲಿ ಐತಿ ಈಗ. ಅಲ್ಲಿ ತಿರ್ಗಿ ಆಮೇಲೆ ಕೂಲಿಗೆ ಕೊಡ್ತೀವಿ. ಸುಮಾರು 6 ರಿಂದ 8 ಗಂಟೆವರೆಗೂ ಕೂಲು. ಈಗ ಐತೆ ಒಳಗೆ? ಇಲ್ಲ ಸರ್, ಖಾಲಿ. ಅದೆಲ್ಲ ಇದೆಲ್ಲ ಖಾಲಿ ಅದು.